ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವತ್ತು ನಿಮ್ಮೆಲ್ಲರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಕಳೆದ ವಾರದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನನ್ನ ಕೊರಡೆಗಳಿಂದ ಬಿಡಿಸಿದ ವಿಷಯವಾಗಿ ನೋಡಿದ್ದೇವೆ ಮತ್ತು ಆತನ ಕೆನ್ನೆಗೆ ಏಟು ಹಾಕಿದ್ದ ವಿಷಯವನ್ನು ನಾವು ನೋಡಿದ್ದೇವೆ. ಯೇಸು ಕ್ರಿಸ್ತನನ್ನ ಕೊರಡೆಯಿಂದ ಕುಡಿಸಿದ್ದನ್ನು ನೋಡುವಾಗ ನಾವು 2 ಕೊರಿಂಥ 11:24 ಪೌಲನು ಹೇಳುವಂತಹ ರೀತಿಯಲ್ಲಿ 5 ಸಾರಿ ಯಹೂದ್ಯರಿಂದ ನನಗೆ 1 ಕಡಿಮೆ, 40 ಏಟುಗಳು ಬಿದ್ದವು, 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಗುಡಿಸಿದರು ಎಂಬುದಾಗಿದೆ. ಸುಮಾರು 1 ಕಡಿಮೆ 40 ಎನ್ನುವಾಗ 39, 1 ಸಾರಿ ಟೋಟಲ್ 5 ಸಾರಿ ಎನ್ನುವಾಗ ಸುಮಾರು 195 ಏಟುಗಳನ್ನು ಆತನು ಆ ಒಂದೊಂದು ಏಟನ್ನ ಆ ಒಂದು ಕೊರಡೆಯಿಂದ ಹೊಡೆಯುವಾಗ ಬರ್ತಕ್ಕಂತಹ ಮಾಂಸ, ಆ ಮೆಟ್ಟಲಿಂದ ಹೊಡೆಯುವಾಗ ಬರ್ತಕ್ಕಂಥ ಮಾಂಸ ಸಿಗಿದಂತಹ ರಕ್ತವನ್ನ ಆ ಒಂದು ಪೇನ್ ಅಲ್ಲಿ, ಆ ಒಂದು ಸಫರಿಂಗ್ ಅಲ್ಲಿ ನಾವು ನೋಡ್ತೇವೆ. ಅಷ್ಟೊಂದು ಸಫರಿಂಗ್ ಅನ್ನು ಆತನ ಆಗ್ತಿರುವಾಗ ಆತನನ್ನ ಹಾಸ್ಯವನ್ನ ಮಾಡಿದೆ ಎಂಬುದಾಗಿ ನಾವು ಕಳೆದ ವಾರದಲ್ಲಿ ಈ ಒಂದು ದಿನದಲ್ಲಿ ಆ 2ನೇ ವಚನವನ್ನು ನೋಡೋಣ. ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ, ಮತ್ತು ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನ ಹಣಿದು ಆತನ ತಲೆಯ ಮೇಲೆ ಇಟ್ಟು ಎಂಬುದಾಗಿದೆ. ಈ 2ನೇ ವಚನದಲ್ಲಿ ಈ ಒಂದು ದಿನದಲ್ಲಿ ನಾವು ಧ್ಯಾನವನ್ನು ಮಾಡಿದ್ದೇವೆ. ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನ ಹಣಿದು ಆತನ ತಲೆಯ ಮೇಲೆ. ಈಗಾಗಲೇ ಆತನು ಕೊರಡೆಗಳಿಂದ ಸುಮಾರು ಪೆಟ್ಟುಗಳನ್ನ ತಿಂದ. ಈಗಾಗಲೇ ಆತನು ಆ ಒಂದು ತನ್ನ ದೇಹದಲ್ಲಿರ್ತಕ್ಕಂಥ ರಕ್ತವೆಲ್ಲವನ್ನ ಹರಿದು ಹೋಗಿದ್ದನ್ನು ನೋಡುತ್ತೇವೆ. ದೇಹದಲ್ಲಿರ್ತಕ್ಕಂಥ ಮಾಂಸಗಳನ್ನೆಲ್ಲ ಅವೆಲ್ಲವುಗಳನ್ನ ಹೋಗಿದ್ದನ್ನು ನಾವು ನೋಡ್ತೇವೆ. ಕೀರ್ತನೆಗಾರನ ಹೇಳುವಂತ 22ನೇ ಕೀರ್ತನೆಯಲ್ಲಿ ನೋಡುವಾಗ ಅಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಒಂದು ದೇಹದಲ್ಲಿರ್ತಕ್ಕಂತಹ ಎಲುಬುಗಳನ್ನ ನಾವು ಏಳಿಸಲಿಕ್ಕೆ ಆಗತ್ತೆ, ಏಳಿಸುವುದಕ್ಕಾಗುವುದೇ ಬರಬಹುದು. ಆತನ ದೇಹದಲ್ಲಿರ್ತಕ್ಕಂಥ ಮಾಂಸವನ್ನೆಲ್ಲ ಹೋಗಿ, ದೇಹದಲ್ಲಿರ್ತಕ್ಕಂಥ ರಕ್ತವನ್ನೆಲ್ಲ ಹೋಗಿ ಆತನ ಎಲುಬುಗಳು ಎಷ್ಟಿಷ್ಟು ಎಂಬುದಾಗಿ ಅಷ್ಟೊಂದು ಆತನ ಸಫರಿಂಗ್ ಅನ್ನ, ಅಷ್ಟೊಂದು ಆತನ ನೋವನ್ನು ಅನುಭವಿಸ. ಆದಾಗ್ಯೂ ಈ 19ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಮಾಡ್ತಾರೆ. ಯಾವುದರಿಂದ ಕಿರೀಟ? ನನಗೆ ನಿನಗೆ ಆತನು ಬಂಗಾರದ ಕಿರೀಟವನ್ನ ಮಾಡಿ ಆತನು ನಮ್ಮನ್ನು ಸುಂದರಿಸಿದ್ದಾನೆ. ಆದರೆ ಆತನಾದರೂ ಮುಳ್ಳಿನ ಒಂದು ಕಿರೀಟವನ್ನ ಧರಿಸಿಕೊಂಡಿದ್ದಾನೆ. ಈ ಕಿರೀಟ ಅಂತ ನೋಡುವಾಗ ಇದು ಸಿಂಬಲ್ ಆಫ್ ರೂಲರ್ಶಿಪ್. ಯಾರು ರಾಜರು, ರಾಜ ಮನೆತನದವರು ಈ ಕಿರೀಟವನ್ನ ಹಾಕುತ್ತಾರೆ. ನಾವು ಪರಮಗೀತ 3:11 ನೋಡುವಾಗ ಸೊಲೊಮೋನ ರಾಜನು ಕಿರೀಟವನ್ನು ಹಾಕಿಕೊಂಡಿದ್ದನ್ನು ಈ ಒಂದು ಕಿರೀಟವನ್ನು ನೋಡುವಾಗ ನಾವು ರಿಜಾಯಿಸಿಂಗ್, ಸಂತೋಷಕ್ಕಾಗಿ ಕಿರೀಟವನ್ನು ಧರಿಸಿಕೊಳ್ಳುವಂಥದ್ದು. ಈ ಕಿರೀಟವನ್ನು ನೋಡುವಾಗ ಯಾವುದಾದ್ರೂ ಒಂದು ಓಟದಲ್ಲಿ, ಯಾವುದಾದ್ರೂ ಒಂದು ಆಟದಲ್ಲಿ ಜಯವನ್ನು ಹೊಂದಿದಾಗ, ವಿನ್ನಿಂಗ್ ಆದಾಗ ವಿನ್ ಆದ ಕಿರೀಟವನ್ನು ಧರಿಸಿಕೊಳ್ಳುವಂಥದ್ದು. ಈ ಕಿರೀಟ ಅನ್ನುವಾಗ ಅನೇಕ ಒಂದು ಐಶ್ವರ್ಯವಂತರು, ದೊಡ್ಡವರು ಅದನ್ನು ಹಾಕಿಕೊಳ್ಳುವಂಥದ್ದು. ಆದರೆ ಯೇಸು ಕ್ರಿಸ್ತನಿಗೆ ಅವರು ಮುಳ್ಳಿನ ಒಂದು ಕಿರೀಟವನ್ನು ಮಾಡಿ ಧರಿಸಿದರು. ಆ ಒಂದು ಕಿರೀಟವನ್ನು ಮಾಡಿ ಮತ್ತಾಯನ ಬರೆದ ಸುವಾರ್ತೆ 27:29 ನೋಡುವಾಗ ಅವರು ಕಿರೀಟವನ್ನು ಮಾಡಿ ಆತನ ಮುಂದೆ ಆ ಹಾಸ್ಯವನ್ನು ಮಾಡಿದರು. ಮಾರ್ಕನ ಬರೆದ ಸುವಾರ್ತೆ 15:17 ನೋಡುವಾಗ ಆತನಿಗೆ ಕೆಂಪು ಬಲ್ಲಿಯನ್ನು ಹೊರಿಸಿ ಮುಳ್ಳಿನ ಕಿರೀಟವನ್ನು ಹಣಿದು ಆತನಿಗಿಟ್ಟು, ಯಹೂದ್ಯರ ಅರಸನೇ ನಿನಗೆ ನಮಸ್ಕಾರ ಎಂದು ಆತನಿಗೆ ವಂದನೆ ಮಾಡಿ ಬೆತ್ತದಿಂದ ಆತನ ತಲೆಯ ಮೇಲೆ ಹೊಡೆದು ಆತನ ಮೇಲೆ ಉಗುಳಿ. ಎಷ್ಟು ಹಾಸ್ಯ! ಆ ಮುಳ್ಳಿನಿಂದ ಮುಳ್ಳಿನಿಂದ ಹಣೆದಿರ್ತಕ್ಕಂತಹ ಆ ಒಂದು ಕಿರೀಟವನ್ನು ಆತನ ತಲೆಯ ಮೇಲೆ ಇಟ್ಟು ಆ ಒಂದು ಆತನಿಗೆ ತಲೆಯ ಮೇಲೆ ಒಂದು ಬೆತ್ತದಿಂದ ಹೊಡೆದ ಆ ಒಂದು ಮುಳ್ಳಿನ ಕಿರೀಟದಿಂದ ಆತನ ತಲೆಯ ಮೇಲೆ ಇಟ್ಟು ಬೆತ್ತದಿಂದ ಹೊಡೆದಾಗ ಆ ಮುಳ್ಳುಗಳನ್ನೆಲ್ಲ ಬಳಕೆ ಮಾಡಿಕೊಳ್ಳಿ. ಎಷ್ಟು ರಕ್ತವನ್ನ ಚಿಮ್ಮಿದಂತದನ್ನು ನೋಡ್ತೇವೆ. ಆ ಒಂದು ಮುಳ್ಳುಗಳು ಆತನ ತಲೆಯಲ್ಲಿ ಹೋಗಿದ್ದನ್ನು ನೋಡ್ತೇವೆ. ಎಷ್ಟು ಭಯಂಕರವಾದ! ಯಾಕೆ ಆತನ ಇಷ್ಟೊಂದು ಅನುಭವಿಸಬೇಕಾಗಿದೆ? ಆತನ ಮುಖದ ಮೇಲೆ ಉಗುಳಿದರೆ
ಅನೇಕ ಜನರ ಮುಂದೆ ವಾಕ್ಯದಲ್ಲಿ ನೋಡುವಾಗ ಶಾಸ್ತ್ರಿಗಳಿದ್ರು, ವಾಕ್ಯದಲ್ಲಿ ನೋಡುವಾಗ ಹಿರಿಯರಿದ್ರು, ಅಲ್ಲಿ ಮಹಾಯಾಜಕರಿದ್ರು, ಅಲ್ಲಿ ಅರಸರಿದ್ರು, ಅನೇಕ ಸೈನಿಕರಿದ್ರು, ಅನೇಕ ಜನರಿದ್ರು. ಅವರೆಲ್ಲರ ಮುಂದೆ ಆತನ ಮುಳ್ಳಿನ ಕಿರೀಟವನ್ನ ಧರಿಸಿಕೊಂಡು ಅವರೆಲ್ಲರ ಮುಂದೆ ಆತನ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟು ಅದರ ಮೇಲೆ ಒಂದು ಬೆತ್ತದಿಂದ ಹುಡಿದು ಆತನ ಮೇಲೆ ಉಳಿದರಿಂದ ಎಷ್ಟು ಇನ್ಸಲ್ಟ್ ಆಗುತ್ತೆ. ಅನೇಕ ಜನರ ಮುಂದೆ ನಾವು ಉಳಿದಾಗ ನನಗೆ ಇನ್ಸಲ್ಟ್ ಆಗುತ್ತಲ್ಲ. ಆತನಿಗೆ ಎಷ್ಟು ಇನ್ಸಲ್ಟ್ ಅಲ್ಲ, ಎಷ್ಟು ಸಫರಿಂಗ್, ಎಷ್ಟು ನೋವನ್ನು ಅನುಭವಿಸಬೇಕು. ಯಾಕೆ ಗೊತ್ತಾ? ನಾನು ನೀನು ಪರಿಶುದ್ಧನಾಗಿ ಜೀವಿಸಬೇಕು, ನಾನು ನೀನು ಆತನ ಮಾರ್ಗದಲ್ಲಿ ನಡೀಬೇಕು, ನಾನು ನೀನು ಆತನ ವಾಕ್ಯ ಧ್ಯಾನವನ್ನು ಮಾಡಬೇಕು, ನಾನು ನೀನು ಆತನನ್ನು ಹಿಂಬಾಲಿಸಬೇಕು. ಈ ಕ್ರೌನ್ ಅನ್ನೋದನ್ನ, ಈ ಮುಳ್ಳಿನ ಕಿರೀಟ ಅನ್ನೋದನ್ನ, ಅದು ಲಾಂಗ್ ಸ್ಪೈಕ್ಸ್ ಎಂಬುದಾಗಿ ನೋಡ್ತೇವೆ. ಅದು ಸುಮಾರು ಒಂದು 12 ಇಂಚುಗಳಿಂದ ಮಾಡಲ್ಪಟ್ಟಿದೆ ಎಂಬುದಾಗಿ ನೋಡ್ತೇವೆ. ಅದರ ಒಂದು ಥಿಕ್ನೆಸ್, ಅದು ಉದ್ದ ನೋಡುವಾಗ 3 ರಿಂದ 4 ಇಂಚ್ವರೆಗೂ ಅದರ ಉದ್ದ ಇದ್ದ. ಅಷ್ಟೊಂದು ಆ ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ರೋಮ್ ಸಾಮ್ರಾಜ್ಯದಲ್ಲಿ ದಂಡನೆಗೀಡಾದ ವ್ಯಕ್ತಿಯನ್ನ ಶಿಲುಬೆಗೆ ಜಡಿಯುವ ಮೊದಲು ಆತನನ್ನ ಶಿಲುಬೆಗೆ ಒಂದು ವ್ಯಕ್ತಿಯನ್ನ ಶಿಲ್ಪೆಗೆ ಹಾಕುವ ಮುನ್ನ ಆತನಿಗೆ ಅಪಹಾಸ್ಯವನ್ನ ಮಾಡ್ತಿದ್ರು, ಆತನನ್ನು ಹೊಡಿತಿದ್ರು, ಈ ಒಂದು ಮುಳ್ಳಿನ ಕಿರೀಟವನ್ನು ಮಾಡ್ತಿದ್ರು. ರೋಮಾಯ ಸೈನಿಕರು ಯೇಸುವಿನ ತಲೆ ಮೇಲಿಟ್ಟ ಕಿರೀಟವು ಪ್ಯಾಲೆಸ್ತೇನಿನ ದೇಶದಲ್ಲಿ ಬೆಳೆಯುವ ಬನೆಟ್ ಸಸ್ಯದ ಮುಳ್ಳಿನ ಟೊಂಗೆಗಳಿಂದ ಮಾಡಿದ್ದಿರಬಹುದು ಎಂಬುದಾಗಿ ರಿಸರ್ಚರ್ ಹೇಳ್ತಾರೆ. ಯಾರಾದರೂ ದೇಶದ ಪ್ರಮುಖ ಕಾಯಿದೆಯನ್ನು ನೀಡಿದಾಗ ಅವರಿಗೆ ಮರಣದಂಡನೆಯನ್ನು ವಿಧಿಸುವ ಅಧಿಕಾರವನ್ನು ರೋಮನ್ ಸರ್ಕಾರದವರು ಯಹೂದಿ ಮಂಡಳಿಯ ನಾಯಕರುಗಳಿಗೆ ಕೊಟ್ಟಿದೆ. ಆದರೆ ಆ ನಾಯಕರು ಯೇಸು ರೋಮನ್ ಕಾಯಿದೆಯನ್ನು ಉಲ್ಲಂಘಿಸಿದ್ದಾನೆಂದು ಪಿಲಾತನು ಕಂಡುಹಿಡಿದು ಆತನಿಗೆ ಶಿಲುಬೆಯ ಮರಣದ ಶಿಕ್ಷೆಯನ್ನು ವಿಧಿಸಬೇಕೆಂದು ಬಯಸಿರಲಿಲ್ಲ. 2 ತಿಮೋಥಿ 2:5 ನೋಡುವಾಗ, ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿಯೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವರಿಗೆ ಜಯಮಾನ ದೊರಕುವುದಿಲ್ಲ. ಈ ಕಿರೀಟ ಅನ್ನುವಾಗ ಯಾರು ಹೋರಾಡ್ತಾರೋ, ಯಾರು ಜಯವನ್ನು ಹೊಂತಾರೋ ಅದಕ್ಕೆ ಕಿರೀಟವನ್ನು ಸಿಗ್ತದೆ. ಈ ರಿಸರ್ಚರ್ ಅವರು ಫೋನ್ ಮಾಡಿದ್ದಾರೆ, ಆತನ ತಲೆಯ ಮೇಲೆ ಕಿರೀಟವನ್ನು ಇಟ್ಟು ಬೆತ್ತದಿಂದ ಹುಡಿದಾಗ ಆ ಒಂದು ಮುಳ್ಳುಗಳನ್ನ ಮುಂದೆ ಸುಮಾರು 13 ಮುಳ್ಳುಗಳು ಒಳಗೆ ಹೋಗಿವೆ. ಆಮೇಲೆ ಹಿಂದಿಗೆ ಸುಮಾರು 20 ಮುಳ್ಳುಗಳನ್ನ ಒಳಗೆ ಹೋಗಿವೆ. ಹೀಗಾಗಿ ಆತನಿಗೆ ಒಂದು 13 ಮುಳ್ಳುಗಳನ್ನ ಒಂದು ನೋವನ್ನು ಮಾಡುತ್ತದೆ, ಹುಣ್ಣಾಗಿ ತೆಗೆದಾಗ ಹಿಂದಿಗೆ ಸುಮಾರು 20. ಈ ಒಂದು ನಮಗೆ ಒಂದು ಸ್ವಲ್ಪ ಮುಳ್ಳು ಚುಚ್ಚಿದ್ರೆ ಎಷ್ಟಾಗುತ್ತೆ, ಎಷ್ಟು ನೋವಾಗುತ್ತೆ, ಎಷ್ಟು ನಾವು ಅದನ್ನು ಫೀಲ್ ಮಾಡ್ಕೊಂಡ್ರೆ ಈ ಮುಳ್ಳು ಚುಚ್ಚಿದೆ. ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಹಣೆದು ಅದು ಸುಮಾರು 3 ರಿಂದ 4 ಇಂಚ್ ಇದ್ದು ಅದನ್ನು ಇಟ್ಟು ಗಣ್ಯಗಳು ಹೇಗಾಗುತ್ತೆ. ಆತನ ತಲೆ ಒಳಗೆ ಹೋಗಿ ಆತನ ತಲೆಯಲ್ಲಿರ್ತಕ್ಕಂಥದ್ದನ್ನ ಎಲ್ಲವನ್ನ ಆತನಿಗೆ ಎಷ್ಟನ್ನ ನೋವು ಮಾಡಬೇಕು, ಎಷ್ಟನ್ನ ಆತನ ಹುಣ್ಣನ್ನು ಅನುಭವಿಸಿದ್ದಾನೆ, ಎಷ್ಟನ್ನ ಆತನ ಪೇನನ್ನು ಅನುಭವಿಸಿದ್ದಾನೆ. ಆ ಒಂದು ತಲೆಯ ಮೇಲೆ ಕಿರೀಟವನ್ನು ಇಟ್ಟು ಗನ್ನಂದ ಹುಡಿದಾಗ ರಕ್ತವೆಲ್ಲ ರಕ್ತ ಎಲ್ಲ ಚಿಮ್ಮಿ. ಯಾಕೆ? ನಾನು ನೀನು ಮಾಡಿರ್ತಕ್ಕಂಥ ಆಲೋಚನೆ, ನಾನು ನೀನು ಯಾವ ಆಲೋಚನೆ, ನನ್ನ ಆಲೋಚನೆಯು ಕೆಟ್ಟದಾಗಿದ್ದಲ್ಲಿ, ನನ್ನ ಆಲೋಚನೆಯು ಪಾಪದಲ್ಲಿದ್ದುವುದಲ್ಲದೆ ಆತನು ನಿನ್ನ ಆಲೋಚನೆಯ ಒಂದು ಪರಿಶುದ್ಧತೆಗಾಗಿ ನಾನು ನೀನು ಪರಿಶುದ್ಧತೆ ಜೀವಿಸಿದ್ದು. ಹಾಗಾಗಿ ಆತನು ತನ್ನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಮತ್ತಾಯ 27:29 ನೋಡುವಾಗ ಮುಳ್ಳು ಬಳ್ಳಿಗಳ ಕಿರೀಟವನ್ನು ಹಣಿದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನ ಕೊಟ್ಟೆಯವನಾಗಿದ್ದ. ನಾನು ನೀನು ಆತನ ಆಜ್ಞೆಗೆ ದೂರ ಆಜ್ಞೆಗಳನ್ನ ಮೀರಿದಕ್ಕಾಗಿ ಡಿಸೊಬಿಡಿಯನ್ಸ್ ಆಫ್ ಗಾಡ್ಸ್ ಕಮಾಂಡ್ಸ್. ಆದಿಕಾಂಡದಲ್ಲಿ ನೋಡುವಾಗ 3:17 ನೋಡುತ್ತೇವೆ, ಮತ್ತು ಪುರುಷರಿಗೆ ತಿನ್ನಬಾರದು, ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ಹೆಂಡತಿಯ ಮಾತು ಕೇಳುತ್ತಿದ್ದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪಿಸುತ್ತೇನೆ. ನಾನು ನೀನು ಆತನ ಆಜ್ಞೆಯನ್ನು ಮೀರಿದಕ್ಕಾಗಿ, ನಾನು ನೀನು ಆತನು ನನ್ನೊಂದಿಗೆ ನಿನ್ನೊಂದಿಗೆ ಮಾತನಾಡುವಂತಹ ಪ್ರತಿದಿನ ವಾಕ್ಯದಲ್ಲಿ ಮಾತನಾಡುವಂಥದ್ದನ್ನ ನಾನು ಮೀರುವಾಗ ನನಗಾಗಿ ನಿನಗಾಗಿ ಆತನು ಮುಳ್ಳಿನ ಕಿರೀಟವನ್ನು ಧರಿಸಿಕೊಳ್ಳಬೇಕಾಗಿತ್ತು. ನನಗಾಗಿ ನಿನಗಾಗಿ ಆತನು ಶಿಲುಬೆಯನ್ನು ಏರಿಯಾಗಿತ್ತು. ಆತನ ಒಂದು ಮುಳ್ಳಿನ ಕಿರೀಟವನ್ನು ನೋಡುವಾಗ ಆತನ ಹುಣ್ಣನ್ನ, ಆತನ ರಕ್ತವನ್ನ ಮುಖದ ಮೇಲೆಲ್ಲ ಸುರಿತಾವಂತು. ಆತನ ರಕ್ತವನ್ನೆಲ್ಲ ಮುಳ್ಳಿನ ಕಿರೀಟವನ್ನು ಹಾಕಿ ಅದನ್ನು ಜಡಿದಾಗ ಆ ಮುಖದ ಮೇಲೆಲ್ಲ ರಕ್ತವನ್ನ ಟಕ್ 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 ಎಂದಾಗ ಅದನ್ನ ಎಲ್ಲ ಹರಿತ. ಆತನಿಗೆ ಬಾಯಿಯನ್ನು ಸಹ ತೆರೆಯಲಿಲ್ಲ. ಇಟ್ ವಾಸ್ ವೆರಿ ಹಾರ್ಡ್ ಇನ್.
ಆ ಕಣ್ಣಿನ ಮೇಲೆ, ಮುಖದ ಮೇಲೆ ರಕ್ತವನ್ನು ಹರಿಯುವ ಆತನ ಮುಂದೆ ನಾವು ಇಬ್ರಿಯ 12:3 ನೋಡುವಾಗ ನಂಬಿಕೆಯನ್ನು ಹುಟ್ಟಿಸುವನು, ಪೂರಿಸುವನು ಆಗಿರುವ ಯೇಸುವಿನ ಮೇಲೆ ನಮ್ಮ ದೃಷ್ಟಿಯನ್ನು ನಾವು ಇಡುವುದು. ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಣೆಯನ್ನಾಗಿ ನಾವು ನೋಡುತ್ತೇವೆ. ತನ್ನ ಮುಂದೆ ಇಟ್ಟಿದ್ದ ಸಂತೋಷಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುವೆಗೆ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನ ರೂಢದಲ್ಲಿ ಆತನ ಆಸನ ಕೂಡಲಾಗಿದೆ. ಆತನ ಈ ಮುಳ್ಳಿನ ಕಿರೀಟವನ್ನು ಇಟ್ಟು ಬೆತ್ತದಿಂದ ಹುಟ್ಟಿದಾಗ ಮುಖದ ಮೇಲೆ ರಕ್ತ ಆತನಿಗೆ ನೋಡಲಿಕ್ಕೆ ಆಗಲಿಲ್ಲ ಅಂತೆ. ಆಮೇಲೆ ಆ ಒಂದು ಗನ್ನಿಂದ ಹೊಡೆದಾಗ ಆತನಿಗೆ ಆ ಒಂದು ಕಿವಿಯು ಸಹ ಅಷ್ಟೊಂದು ಸರಿಯಾಗಿ ಕೇಳಿಸಿ ಎಷ್ಟೊಂದು ಜೋರಾಗಿ ಆ ಒಂದು ಕಿರೀಟವನ್ನಿಟ್ಟು ಆತನನ್ನು ಹುಡಿದ. ಆತನು ಈ ಪೇನ್ ಅನ್ನ, ಈ ನೋವನ್ನು ಯಾಕೆ ತಾಳಿದನು? ನನಗಾಗಿ ನಿನಗಾಗಿ ನಾನು ನೀನು ಪ್ರಸಿದ್ಧರಾಗಿ ಜೀವಿಸಬೇಕು, ನಾನು ನೀನು ಆತನ ಮಾರ್ಗದಲ್ಲಿ ನಡೆಯಬೇಕು. ಈ ಶ್ರಮೆ ಮರಣದ ದಿನದ ಕುರಿತಾಗಿ, ಈ ಶಿಲುಬೆಯ ಕುರಿತಾಗಿ, ಆತನ ಸುರಿಸಿದಂಥ ರಕ್ತದ ಕುರಿತಾಗಿ ನಾವು ಈ ಒಂದು 40 days ಫಾಸ್ಟಿಂಗ್ ಅಲ್ಲಿ ಧ್ಯಾನ ಮಾಡುವುದಲ್ಲ, ನಾವು ಆತನ ಒಂದು ಶ್ರಮೆ ಮರಣವನ್ನು ಪ್ರತಿದಿನ ನಾವು ಜ್ಞಾಪಕವನ್ನು ಮಾಡಬೇಕು. ರೋಮಪುರದ ಬರೆದ ಪತ್ರಿಕೆಯಲ್ಲಿ ನೋಡುವಾಗ 12:1 ನೋಡುವಾಗ ದೇವರ ಕನಿಕರವನ್ನು ನೆನಪಿಗೆ ತಂದುಕೊಂಡು ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಸಮರ್ಪಿಸಿ ಎಂಬುದಾಗಿ ಹೇಳ್ತಿದ್ದಾರೆ. ಹೀಗಾಗಿ ದೇವರು ನನ್ನನ್ನು ನಿನ್ನನ್ನು ಆತನ ಕರುಣಿಸಿ, ನನ್ನ ಮೇಲೆ ನಿನ್ನ ಮೇಲೆ ಆತನ ಕೃಪೆಯನ್ನು ತೋರಿಸಿ, ಆತನು ನನ್ನನ್ನು ನಿನ್ನನ್ನು ಜೀವಿತ ಸಂಖ್ಯೆಯಲ್ಲಿ ಏಳಿಸ್ತಾ ಇದ್ದಾರೆ. ಆತನು ನಿನಗಾಗಿ ಶಿಲುಬೆಯ ಮೇಲೆ ಏರಿ, ಆತನ ಶಿಲುಬೆಯ ಮೇಲೆ ಏರುವುದಕ್ಕಿಂತ ಮುಂಚಿತವಾಗಿ ಆತನು ಅನುಭವಿಸಿರ್ತಕ್ಕಂಥ ನೋವನ್ನು ನಾನು ಜ್ಞಾಪಕವನ್ನು ಮಾಡಿಕೊಳ್ಳಬೇಕಾಗಿದೆ. ಆತನು ಬೆತ್ತಲಿನಿಂದ ಉಳಿಸಿಕೊಂಡನು, ಆತನ ಅಪಹಾಸ್ಯಕ್ಕೆ ಗುರಿದನು, ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಕಟ್ಟಿದನು. ಯಾಕೆ? ನಾನು ನೀನು ಆತನನ್ನು ಹಿಂಬಾಲಿಸಬೇಕೆಂಬುದಾಗಿ ನಾನು ನೀನು ಆತನ ಮಾರ್ಗವನ್ನು ನಡೆಯಬೇಕು. ಆತನ ಒಂದು ಪ್ರೀತಿಯನ್ನು ನೋಡಿ, ಆತನ ಒಂದು ನೋವನ್ನು ಕೀರ್ತನೆಗಾರನು 22:15 ನೋಡುವಾಗ ನನ್ನ ಶಕ್ತಿಯು ಬೋಕಿಯ ಹಾಗೆ ಬಿಡಿ ಹೋಗಿದೆ. ಆತನನ್ನ ಕೊರಡೆಗಳಿಂದ ಉಳಿಸಿದಾಗ, ಆತನ ಕೆನ್ನೆಗೆ ಈಟನ್ನು ಹಾಕಿದಾಗ, ಆತನ ತಲೆಯ ಮೇಲೆ ಕಿರೀಟಗಳನ್ನು ಇಟ್ಟು ಒಂದು ಬೆತ್ತವನ್ನು ಕೊಟ್ಟಿದಾಗ ಆತನ ಶಕ್ತಿಯು ಬೋಕಿಯ ಹಾಗೆ ಹೋಗಿದೆ. ಬೋಕಿ ಯಾವುದಕ್ಕೆ ಎಲ್ಲಿರುತ್ತೆ? ಶಕ್ತಿ ಹೀನನಾದ. ಯಾಕೆ ಗೊತ್ತಾ? ನನಗಾಗಿ ನಿನಗಾಗಿ ಆತನು ಈ ಒಂದು ನೋವನ್ನು ಅನುಭವಿಸಬೇಕಾಗಿದೆ. ನಾನು ನೀನು ಆತನು ಶ್ರಮೆ ಪಟ್ಟಿರ್ತಕ್ಕಂಥ ವಿಷಯವನ್ನು, ಆತನು ಅನುಭವಿಸಿರ್ತಕ್ಕಂಥ ನೋವನ್ನು ನಾನು ಮರೆತು ಹೋಗಬಾರ್ದು. ಆತನು ಅವನ ರೋಡಿನ ಬಿಡಬೇಕು, ಆತನ ಒಂದು ಗಡ್ಡವನ್ನು ಅವನು ಕೀಳಿದರೆ ಎಂದಾಗಿದೆ, ಆತನ ಮುಖದ ಮೇಲೆ ಉಳಿದಬೇಕಾಗಿದೆ. ಯಾಕೆ ಉಳಿಸಿಕೊಂಡನು? ಯಾಕೆ ಗಡ್ಡವನ್ನು ಕೀಳಿಸಿಕೊಂಡನು? ಯಾಕೆ ತಲೆಯ ಮೇಲೆ ಕಿರೀಟವನ್ನು ಇಟ್ಟಿಸಿಕೊಂಡನು? ಯಾಕೆ ಆತನು ಕೆನ್ನೆ ಮೇಲೆ ಹುಡಿಸಿಕೊಂಡನು? ಯಾಕೆ? ಆತನು ತಾಳಿದ್ದೇನೆ ಮರೆತು ಹೋಗ್ತಾ ಇದೆಯಾ? ಆತನು ನಿನಗಾಗಿ ಪಟ್ಟಿರ್ತಕ್ಕಂಥ ಶ್ರಮವನ್ನು ನೀನು ಮರೆತು ಹೋಗ್ತಾ ಇದೆಯಾ? ಇಲ್ಲವೇ ಆತನು ಪಟ್ಟಿರ್ತಕ್ಕಂಥ ಶ್ರಮ ದಿನಗಳನ್ನ ಈ ಒಂದು 40 ದಿವಸ ಫಾಸ್ಟಿಂಗ್ ಅಂಡ್ ಪ್ರೇಯರ್ನಲ್ಲಿ ಧ್ಯಾನಿಸಿ ಮತ್ತೆ ನೀನು ಮರೆತು ಹೋಗುವನಾಗಿದೆಯಾ? ಇಲ್ಲ. ನಾನು ಆತನ ಶ್ರಮೆ ಮರಣವನ್ನ ನಾನು ಯಾವಾಗಲೂ ಧ್ಯಾನಿಸುವನಾಗಬೇಕು. ಯಾವಾಗಲೂ ನನ್ನ ಒಂದು ಜ್ಞಾಪಕದಲ್ಲಿ ಇಟ್ಟುಕೊಂಡು, ನನ್ನ ಹೃದಯದಲ್ಲಿ ಇಟ್ಟುಕೊಂಡು ನಾನು ಆತನ ಮಾರ್ಗದಲ್ಲಿ ನಡೆಯುವ ಮಗಳ ಬಾ, ಆತನ ಪಾದದಲ್ಲಿ ಬಾ. ಆತನ ಪಾದದಲ್ಲಿ ಬಂದು ನೀನು ಆತನಿಂದ ಒಂದು ಕ್ಷಮಾಪಣೆಯನ್ನು ಅಂಗೀಕರಿಸು. ಆತನು ನಿನಗೆ ಜೀವಿತವನ್ನು ಅನುಭವಿಸು. ಆತನು ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ಬಂಗಾರದ ಕಿರೀಟವನ್ನು ದೇವರು ನನ್ನಿಂದ ಕಂಪ್ಲೀಟ್ ಡೆಡಿಕೇಶನ್ ಅನ್ನು ಆತನು ಬಯಸ್ತಾರೆ. ಆತನು ನಿನಗಾಗಿ ನನಗಾಗಿ ಆತನ ಮುಳ್ಳಿನ ಕಿರೀಟವನ್ನು ತನ್ನ ಮೇಲೆ ಇಟ್ಟುಕೊಂಡಿದ್ದನು. ಆತನು ತನ್ನ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟುಕೊಂಡು ಆತನಿಗೆ ಬೆತ್ತದಿಂದ ಹುಡಿದಾಗ ಆ ಒಂದು ರಕ್ತವು ಆತನ ಮುಖದ ಮೇಲೆ ಸುರಿದು ಮರೆತು ಹೋಗ್ತಾ ಇದೆಯಾ? ಸ್ವಾಮಿ, ನೀನು ನನಗಾಗಿ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡಿದ್ದೀಯ. ಅಪ್ಪಾದಿ ಸ್ವಾಮಿ, ನೀನು ನನಗೆ ಬಂಗಾರದ ಕಿರೀಟವನ್ನು ಇಟ್ಟು ನೀನು ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡಿದ್ದೀಯ ಎಂಬುದಾಗಿ ನೀನು ಆತನ ಸನ್ನಿಧಾನದಲ್ಲಿ ಜ್ಞಾಪಕವನ್ನು ಮಾಡಿ. ನಿನಗಾಗಿ ನನಗಾಗಿ ಆತನು ಕೊರಡೆಗಳಿಂದ ಹುಡಿಯಲ್ಪಟ್ಟನು. ನನಗಾಗಿ ಆತನು ಅಪಹಾಸ್ಯಕ್ಕೆ ಎಲ್ಲ ಜನರ ಮುಂದೆ ಉಗುಳಿಸಿಕೊಂಡಿದ್ದನು. ಆತನ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟು ಆತನಿಗೆ ಬೆತ್ತದಿಂದ ಹುಟ್ಟಿದ್ದನು. ಆತನ ಪಾದದಲ್ಲಿ
ಆತನು ನಿನ್ನನ್ನು ಆತನು ಕಂಪ್ಲೀಟ್ ಫಾರ್ಗಿವ್ನೆಸ್ಗಾಗಿ ನೀನು ಆತನ ಸನ್ನಿಧಾನದಲ್ಲಿ ಬರಬೇಕು. ನಿನ್ನಲ್ಲಿ ಕ್ಷಮಾಪಣೆಯನ್ನು ಬೇಕು. ನೀನು ಮಾಡಿರ್ತಕ್ಕಂಥ ಪಾಪದ ಕ್ಷಮಾಪಣೆಗಾಗಿ ಆತನು ತನ್ನ ಒಂದು ಕಿರೀಟವನ್ನು ಆತನು ಧರಿಸಿಕೊಂಡು, ನಾನು ನೀನು ಮಾಡಿರ್ತಕ್ಕಂಥ ಆಲೋಚನೆಯ ನಿಮಿತ್ತವಾಗಿ ಆತನ ಕಿರೀಟವನ್ನು ಧರಿಸಿಕೊಂಡು ಬಹಳ ಆತನ ಪಾದದಲ್ಲಿ, ಸ್ವಾಮಿ ನೀನು ಕರ್ತನೆ ನನಗಾಗಿ ಕರ್ತನೆ ಶ್ರಮೆಯನ್ನ ನೋವನ್ನು ಅನುಭವಿಸಿದ್ದು ನಾನು ಕರ್ತನೆ ಮರೆತು ಆ ಒಂದು ದಿನಗಳು ಎಷ್ಟು ಆಗಿದ್ದೇವೆ ಕರ್ತನೆ. ನಿನ್ನ ಸನ್ನಿಧಾನದಲ್ಲಿ ಬಾರದ ದಿನಗಳು ಎಷ್ಟು ಆಗಿವೆ. ಈ 40 ದಿವಸ ಉಪವಾಸ ದಿನಗಳಲ್ಲಿ ನಿನ್ನನ್ನು ನಾನು ಧ್ಯಾನಿಸಿದ ಹಾಗೆ ಕರ್ತನೆ ನಾನು ಮುಂದೆಯೂ ಸಹ ನಿನ್ನನ್ನು ಧ್ಯಾನಿಸುವಂತಹ ಮಗನಾಗಲಿಕ್ಕೆ ಸಹಾಯವನ್ನು ಮಾಡಿ ಕರ್ತನಿಗೆ. ನನ್ನಗಾಗಿ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ಕರ್ತನೆ ನೀನು ಅನೇಕ ನೋವನ್ನ ಅನೇಕ ಪೇನನ್ನು ನೀನು ಅನುಭವಿಸಿದ್ದೇವೆ. ಅದನ್ನು ನಾನು ಹೇಗೆ ಬರೆಯಲಿ ಸ್ವಾಮಿ, ನನಗೆ ಸಹಾಯವನ್ನು ಮಾಡಿ. ಈ ಒಂದು ದಿನದಲ್ಲಿ ನೀವು ನಿರ್ಧಾರವನ್ನು ಮಾಡುವಾಗ ಪರಿಶುದ್ಧಾತ್ಮನು ನಿನಗೆ ಸಹಾಯವನ್ನು ಮಾಡುತ್ತಿದ್ದಾರೆ. ನಾನು ನಿನ್ನನ್ನು ಹಿಂಬಾಲಿಸ್ತೇನೆ ಎಂಬುದಾಗಿ ನಿರ್ಧಾರವನ್ನು ಮಾಡುವಾಗ ನೀನು ಆತನು ನಿನಗಾಗಿ ಪಟ್ಟಿರತಕ್ಕಂಥ ಶ್ರಮವನ್ನ ನೀನು ಬರೆಯಬೇಡ, ಜ್ಞಾಪಕ ಮಾಡಿ. ಕೊರಡಿಗಳಿಗೆ ಮುಳ್ಳಿನ ಕಿರೀಟವನ್ನು ಆತನು ನಿನಗಾಗಿ ನನಗಾಗಿ ನೋವನ್ನು ಅನುಭವಿಸಬೇಕಾಗಿತ್ತು. ಆತನ ಮುಳ್ಳಿನ ಕಿರೀಟವನ್ನು ಆತನ ತಲೆಯಲ್ಲಿ ಆತನ ಧರಿಸಬೇಕು. ಆತನ ಪಾದ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಬರುತ್ತದೆ. ನೀನು ನನಗಾಗಿ ಯಾವ ಶ್ರಮೆಯನ್ನು ನನಗಾಗಿ ಆ ನೋವನ್ನು ನಿನ್ನ ತಾಳಿರ್ಬೇಕಾಗ್ತದೆ. ನನಗಾಗಿ ನೀನು ನಿನ್ನ ಕಿರೀಟವನ್ನು ಧರಿಸಿಕೊಂಡಿದ್ದೇವೆ. ಸ್ವಾಮಿ ನಿನಗೆ ಬದಲಾಗಿ ನಾನು ಏನು ಕುಡಿತಾ ಇದ್ದೇನೆ. ನಿನ್ನಿಂದ ದೂರವನ್ನು ಹೋಗ್ತಾ ಇದ್ದೀನಿ. ನಿನ್ನ ಕೈ ಚಾಚಿನ ನನ್ನ ಕರೆಯುವಾಗಲೂ ಸಹ ಕರ್ತನೆ ನಾನು ನಿನ್ನ ಸನ್ನಿಧಾನದಲ್ಲಿ ಬಾಳುವೆ. ನಾನು ನಿನ್ನಿಂದ ದೂರ 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 ಹೋಗಿದ್ದೇನೆ ಕರ್ತನೆ. ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡಿ. ದೇವರು ನಿನಗಾಗಿ ಆತನು ಬಲಪಡಿಸಲಿಕ್ಕೆ, ದೇವರು ನಿನಗಾಗಿ ಆತನು ನಿತ್ಯ ಜೀವನ ಅನುಗ್ರಹಿಸಲಿಕ್ಕಿದ್ದಾರೆ. ದೇವರು ನಿನ್ನನ್ನು ಆತನು ಪರಿಶುದ್ಧಗೊಳಿಸಲಿಕ್ಕಿದ್ದಾರೆ. ದೇವರು ನಿನಗಾಗಿ ಆತನು ಕ್ಷಮಿಸಲಿಕ್ಕಿದ್ದಾರೆ. ಆತನ ಪಾದ